ಸುವರ್ಣ. ಅವನು ಮತ್ತೆ ಶ್ರಾವಣಿ. ಹೋಗು, ಹೋಗಿ ನಿನ್ನ ಯಜಮಾಂತಿ ಕಾಲ್ನ ಒತ್ತಿ ಸೇವೆ ಮಾಡಿ ಹೋಗು. ಅವಳನ್ನ ಈ ಮನೆಯಿಂದ ನನ್ನ ಮನಸ್ಸಿಂದ ತೆಗೆದು ಹಾಕಕ್ಕೆ 6 ವರ್ಷ ತಗೊಂಡಿದ್ದೀನಿ. 6 ವರ್ಷ. ನೀನ್ ನೋಡಿದ್ರೆ ಅವಳೆಲ್ಲೋ ರೋಡಲ್ಲಿ ಸಿಕ್ಕಿದ್ಲು ಅಂತ ಕರ್ಕೊಂಡ್ಬಂದು ನಾನು ಬೆಡ್ರೂಮ್ ಅಲ್ಲಿ ಮಲಗಿಸ್ತೀಯಾ? ಪ್ಲೀಸ್ ಸೂರ್ಯ, ಒಂದ್ಸರಿ ನನ್ನ ಮಾತು ಕೇಳಿ. ನೀನು ಇಲ್ಲೇ ಇದ್ರೆ ನನ್ನ ಕೈಲಿ ಸರಿಯಾಗಿ ಬಯಸ್ಕೋತೀಯ. ನಿನ್ನ ಕೈ ಮುಗಿತೀನಿ, ಹೋಗು. ಕೋಪ ಮಾಡ್ಕೋಬೇಡಿ ಸೂರ್ಯ, ನನ್ನ ಮಾತು ನಿನ್ನ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ಮೊದಲಿಂದ ಹೋಗು, ಹೋಗು. ಪ್ರಿಯಕರ ನಿನ್ನ ತೊರೆದು ಹೋಗಿರುವಾಗ ಕಣ್ಣ ಕಂಬನಿ ಅಷ್ಟೇ ಕೆನ್ನೆ ಮುತ್ತು ಕಾಂತನಿಲ್ಲದ ಮೇಲೆ ಏಕಾಂತದ ಪುಗೆಯಲ್ಲಿ ಕೊಳದ ಕಳವಳ ಅದರ ಅಲೆಯೊಳಿತು 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 ನಿನ್ನ ಪ್ರಿಯಕರ ನಿನ್ನ ಮಂಚದಲ್ಲಿ ಚಂದ್ರಮನು ಏಕಾಂಗಿ ಏಕಾಂಗಿ ಬಾನಹು ಬಾನಹು ಮಂಚದಲ್ಲಿ ಚಂದ್ರಮನು ಏಕಾಂಗಿ ಸುಪ್ಪತ್ತಿಗೆಯ ಒತ್ತು ನಿನ್ನ ಕೂಡೆ ಗಾಳಿಗಾಡುವ ದೀಪ ಗೋಡೆಯಲ್ಲಿ ನೆರಳುಗಳು ಗಾಳಿಗಾಡುವ ದೀಪ ಗೋಡೆಯಲ್ಲಿ ನೆರಳುಗಳು ಅಗರು ಧೂಬರ ಕನಸು ನಿನ್ನ ಕಾಡೆ ನಿನ್ನ ಕಾಡೆ ನಿನ್ನ ಕಾಡೆ ನಿನ್ನ ಪ್ರಿಯಕರ ನಿನ್ನ ತೊರೆದು ಹೋಗಿರುವಾಗ
ಕಡುವಳೆ ಇದು ಎನ್ನ ವಿಶ್ವ ಇನ್ನೂ ರೆಡಿ ಆಗಿಲ್ವಾ? ಪೋ ಶೀಘ್ರ ಪೋ. Pushpa, you are looking so beautiful. ಇದು ಎನ್ನ ವಿಶ್ವ ನಿಮ್ ಡ್ರೆಸ್ನ ರೂಮಲ್ಲಿ ಇಟ್ಟಿದ್ದೀನಿ. ಶೀಘ್ರ ಪೋಂಗೋ, ಚೇಂಜ್ ಮಾಡ್ಕೊಂಬನಿ. ಪೋಂಗೋ. ಕೃತಿ, ಇದು ಎನ್ನ ಕೃತಿ ಇನ್ನೂ ರೆಡಿ ಆಗಿಲ್ವಾ ನೀನು? ಪೆರಿಯಮ್ಮ, ನಾನು ರೆಡಿಯಾಗೇ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕು? ಕೃತಿ, ಅಮ್ಮ ನೀವು ಸಡನ್ ಆಗಿ ಹೇಳ್ದೆ ಬಂದಿದ್ದೀರಾ, ಅದು ಚೆನ್ನೈಯಿಂದ. ನಾನು ಅಲ್ಲಿಂದ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ನೀನ್ ಇಲ್ಲೇ ಇದ್ದು ಇನ್ನೂ ರೆಡಿ ಆಗಿಲ್ವಾ? ರುಮ್ಮ ಬ್ಯಾಡು. ತಂಗಚ್ಚಿ ಒಕ್ಕರಮ್ಮ. ಅಲ್ಲ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ಏನ್ ಫಂಕ್ಷನ್ ಅಂತ? ದಿಸ್ ಇಸ್ ವೆರಿ ಬ್ಯಾಡ್ ಕೃತಿ. ಇಂಥ ಪೆರಿಯ ವಿಷಯನ ನಮ್ಮ ಹತ್ರನೇ ಮುಚ್ಚಿಟ್ಟಿದ್ಯಾ? ಕೃತಿ, ನೀನು ಅರುಣ್ ನಮ್ಗೆ ಯಾರಿಗೂ ಹೇಳ್ದೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಿದ್ದೀರಾ? ಕೃತಿ, ಯಾರು ಹೇಳಿದ್ರು ಅಂತ ಕನ್ಫ್ಯೂಸಾ? ನಮ್ಗೆ ಅರುಣ್ ಹೇಳ್ದ. ಬಾಳಕ್ಕ, ನಮ್ಮ ಮಾಪನಿಗೆ ನಮ್ಮ ಮೇಲೆ ಕನ್ಸರ್ನ್ ಇದೆ. ಆದ್ರೆ ನಮ್ಮ ಮಗಳಿಗೆ ಈ ವಿಷಯ ಹೇಳ್ಬೇಕು ಅಂತ ಅನಿಸ್ಲಿಲ್ಲ. ನಾವು ಆಗ್ಲೇ ಬೇರೆಯವರಾಗಿದ್ದೀವಿ. ಅಮ್ಮ, ನಿನ್ ಡ್ರಾಮಾ ಸಾಕು. ಹಾಗಾದ್ರೆ ನಾವ್ ಈ ರಿಜಿಸ್ಟರ್ ಮ್ಯಾರೇಜ್ಗೆ ಬರಬಾರ್ದು ಅಂತನಾ? ಹಾಗಲ್ಲ ಪ್ರಿಯಮ್ಮ, ಇದು ಜಸ್ಟ್ ಫಾರ್ಮಾಲಿಟೀಸ್ ಅಷ್ಟೇ. ಅಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡಿ ಬರೋದಷ್ಟೇ. ಅದ್ರಲ್ಲಿ ಯಾವ ದೊಡ್ಡ ವಿಷಯ ಇದೆ? ಇದು ಸರಿ ಇಲ್ಲೇ ಕೃತಿ. ರಿಜಿಸ್ಟರ್ ಮ್ಯಾರೇಜು ಚಿನ್ನ ವಿಷಯ ಅಲ್ಲೇ. ಹಿಂಗ ಪಾರ, ಈ ಡ್ರೆಸ್ ಅಲ್ಲಿ ಬಂದ್ರೆ ನಲ್ಲ ಇಲ್ಲೇ. ಕೃತಿ, ತಗೊಮ್ಮ, ಶೀಘ್ರ ಪೋ. ರೆಡಿ ಆಗ್ಬಿಟ್ಟು ಬೇಗ ಬಾ. ಪೋಮ್ಮ. ಪ್ರಿಯಮ್ಮ, ಅಮ್ಮಂಗ್ ನೀವಾದ್ರೂ ಹೇಳಿ. ನಾನು ಉಷಂಗೆ ಏನು ಹೇಳಲ್ಲ. ತಗೋ, ಬೇಗ ರೆಡಿ ಆಗ್ಬಿಟ್ಟ. ಪೋಮ ಪೋ ಕೃತಿ. ಹುಡುಗಿ ನಾನಾ ಇಲ್ಲ ಬೆತ್ತನ, ಎಲ್ರಿಗೂ ಹೇಳೋ ಅವಶ್ಯಕತೆ ಏನಿತ್ತು? ಇಡಿಯಟ್. ಹೌದು, ಅಲ್ಲಿ ಗೌಡ್ರು ಫ್ಯಾಮಿಲಿನೂ ಬರ್ತಾರಾ? ಕೃತಿ, ಪೋಮ ಕೃತಿ, ಲೇಟ್ ಆಗತ್ತೆ. ಸಿಒ ಸಾಹೇಬ್ರು ಗತಿನೇ ಎಷ್ಟು ಪಾಪ. ಇವ್ರ ಹಣೆ ಬರಹನೇ ಸರಿ ಇಲ್ಲ. ಲೈಫಲ್ಲಿ ಎಷ್ಟೇ ಕಷ್ಟಪಟ್ರು ಮೂಲೆನೇ ಗತಿ ಆಗೋಯ್ತು. ಹೋಗಿ ಹೋಗಿ ಇಲ್ಲ ಮಲಗೋದು. ಪಾಪ ಇದೆಲ್ಲ ಜಾಗ ಸಿಗುತ್ತೆ. ಇವ್ರಿಬ್ರು ಹೆಂಡ್ರು ಆರಾಮಾಗಿ ರೂಮಲ್ಲಿ ಮಲಗಿದ್ದಾರೆ. ಇವ್ರು ನೋಡಿದ್ರೆ ಬೀದಿಲ್ ಬಂದು ಮಲಗಿದಾರಲ್ಲ. ಅಲ್ಲ, ನಾವು ಒಂದನ್ನೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಇವ್ರು ಎರಡೇ ಕಟ್ಕೊಂಡಿದ್ದಾರೆ. ಈ ವಿಷಯ ಇಲ್ಲೇ ಇದ್ರೆ ಸರಿ ಹೋಗಲ್ಲ. ಸೇರೋ ಜಾಗಕ್ಕೆ ಸೇರಿಸ್ಬೇಕು.
ಸಾಹೇಬ್ರೆ ಕಾಫಿ. ನಿಶೆಯಲ್ಲಿ ಕಾಣಿಸ್ತಿಲ್ಲ, ಕಚ್ಚು ರೂಮಲ್ಲಿದ್ದಾಳ. ಅದು ಹಲೋ ಜೈ ಸರ್, ವೆರಿ ಗುಡ್ ಮಾರ್ನಿಂಗ್. ಏನು ಉದಯ್, ಬೆಳಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ಯಾ? ಏನು ಸಮಾಚಾರ? ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ನಿಮ್ದೊಂದು ವಜ್ರ ಮಿಸ್ ಆಗಿ ಸೂರ್ಯಮನಲ್ಲಿದೆ, ಬಂದು ನೋಡ್ಕೊಂಡು ಹೋಗಿ. ಏನು ಸೂರ್ಯನ ಮನೆಗೆ? ಏನು ಹೇಳ್ತಾ ಇದೆಯಾ ಉದಯ್? ಇನ್ಯಾರು ಅಲ್ಲ ಜೈ ಸರ್, ನಮ್ಮ ನಿಶಾ ಮೇಡಮ್. ನಿಜವಾಗ್ಲೂ ಸೂರ್ಯನ ಬೆಡ್ರೂಮಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಏಯ್, ಏನು ಕುಡಿದ್ಬಿಟ್ಟು ಮಾತಾಡ್ತಾ ಇದೆಯಾ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಏನ್ ಜೈ ಸರ್, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನ? ಯಾವುದಕ್ಕೂ ಒಂದ್ಸರಿ ಯೋಚನೆ ಮಾಡಿ. ಸ್ಟಾಪ್ ಉದಯ್. ಹಲೋ ಜೈ ಸರ್, ಜೈ. ಎಂಟರ್ಟೈನ್ಮೆಂಟ್ ಈಗ ಶುರು ಅಲ್ಲ. ಎಂಟ್ರೆನ್ಸ್ ಟಿಕೆಟ್ ತಗೊಳ್ದೆ ಇಂಥ ಡ್ರಾಮಾ ನೋಡೋದಕ್ಕೆ ಯಾರು ಚಾನ್ಸ್ ಸಿಗ? ನಾನಂತೂ ಮಿಸ್ ಮಾಡ್ತೀನಿ. ಸೋಮಣ್ಣ, ಸೋಮಣ್ಣ, ನಿಶಾ ಎಲ್ಲಿ? ಅದು ಅದು ಯಜಮಾನ್ರೆ, ಮೇಡಮ್ಮು. ನಿಶಾ ಎಲ್ಲಿ? ಬ್ರೋ, ನಾನು ಹೇಳ್ತೀನಿ. ಇನ್ನೆಲ್ಲಿರ್ತಾಳೆ ಬ್ರೋ? ಆ ಸೂರ್ಯನ ಮನೆಗೆ ಹೋಗಿರ್ತಾಳೆ. ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೂ ಸುಯಿ ಅಂತ ಹಾರ್ಕೊಂಡು ಅಲ್ಲಿಗೆ ತಾನೇ ಹೋಗೋದವಳು. ಅದೇ ತಾನೇ ಅವಳು ಚಾಳಿ. ಅವಳಲ್ಲಿಗೆ ಯಾಕೆ ಹೋದ್ಲು, ಯಾವಾಗ ಹೋದ್ಲು ನನಗೆ ಗೊತ್ತಾಗಬೇಕು. ನಿನ್ನೆ ನೀನು ಡಿನ್ನರ್ ಪಾರ್ಟಿಗೆ ಹೋದ್ಮೇಲೆ ಮನೆನೆಲ್ಲ ಕಾರ್ಪೊರೇಷನ್ ತೊಟ್ಟಿ ಮಾಡಿದ್ಲು. ನಾನು ಎಷ್ಟು ಹೇಳಿದ್ರು ಕೇಳಿದೆ, ಅವಳಾಗ ಅವಳೇ ಹೊರಟೋದ್ಲು. ಅವನು ಮತ್ತೆ ಶ್ರಾವಣಿ. ಬ್ರೋ, ಅವಳು ಈ ಮನೆಗೆ ಸರಿ ಬರೋದಿಲ್ಲ. ನಾನು ನಿನಗೆ 1000 ಸಲ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಅವಳು ಎಕ್ಸ್ ಹಸ್ಬೆಂಡ್ ಹತ್ರ ಹೋದ್ರೆ ವಾಟ್ ಅಬೌಟ್ ಅವರ್ ರೆಪ್ಯುಟೇಷನ್? ಬ್ರೋ, ಈಗಲಾದರೂ ಸ್ವಲ್ಪ ಯೋಚನೆ ಮಾಡು. ಅವಳನ್ನು ಬಿಟ್ಟು ಬೇರೆಯವಳನ್ನ ಮದುವೆ ಆಗೋ, ಅದೇ ಬೆಸ್ಟ್. ಅಕ್ಷಯ್, ನಾನು ಹೇಳೋದು ನಿನ್ಗೆ ಅರ್ಥ ಆಗ್ತಿಲ್ಲ. ಈಗ ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಅವಳು ಆ ಮನೆಗೆ ಯಾಕೆ ಹೋದ್ಲು ಅನ್ನೋದು ಮುಖ್ಯ. ಅವಳನ್ನ ಈ ಮನೇಲಿರೋದಕ್ಕೆ ನಾನು ಬಿಡೋದಿಲ್ಲ. ಈ ಮನೆಯಿಂದ ಆಚೆ ಕಳಿಸ್ತೀನಿ. ಬ್ರೋ ಕಷ್ಟದಲ್ಲಿರೋದನ್ನು ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ. ಜೈನ ಕಾಪಾಡ್ತೀನಿ. ಸೋಮಣ್ಣ, ಲೆಮನ್ ಜ್ಯೂಸ್ ತಗೊಂಡ್ ಬಾ. ಸೋಮಣ್ಣ, ನೀನು ಇಲ್ಲಿ ನಮ್ಮನೇಲಿ ಏನ್ ಮಾಡ್ತಿದ್ಯಾ? ಓಹೋ ಸೋಮಣ್ಣ, ಈಗ ಬರ್ತಿದ್ಯಾ? ಅಲ್ಲಿ ನೋಡು,
ಪಾಪ ನಿನ್ನ ಯಜಮಾಂತಿ ಆಗ್ಲಿಂದ ಕೂಗ್ತಾ ಇದ್ದಾಳೆ. ಹೋಗು, ಹೋಗಿ ಅವಳು ಕೈ ಕಾಲು ಒತ್ತಿ ಸೇವೆ ಮಾಡಿ ಹೋಗು. ಗರಿ ಗರಿ ಸರಿ ಗರಿ 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 ಸರಿ ಗರಿ ಗಮ ಬಮ ಬನ ಬಮ ಗಮ ಬಮ ಗರಿ ಸ ನಿದ ನಿದ ಬಮ ಪದ ನಿದ ನಿದ ಬಮ ಪದ ನಿದ ನಿದ ಸನಿ ಸನಿ ರಿ ಸರಿ ಸನಿ ರಿ ಸ ಏನ್ ನಡೀತಾ ಇದೆ? ಅವಳಿಗೆ ಹೇಳು, ಇದು ಅವಳ ಬಾಯ್ ಫ್ರೆಂಡು, ಆ ಲಂಬು ಮನೆ ಅಲ್ವಂತೆ ಅಂತ. ಇದು ಸೂರ್ಯ ಗೌಡನ ಮನೆ. ಇಲ್ಲಿರೋರು ಮೇಡಮ್ ಅವ್ರ ಸೇವೆ ಮಾಡಕ್ ಕಾಯ್ಕೊಂಡ್ ಕೂತಿಲ್ಲ. ಇಲ್ಲಿಂದ ಗೆಟ್ ಲಾಸ್ಟ್ ಆದ್ರೆ ತುಂಬಾ ಒಳ್ಳೇದು ಅಂತ ಹೇಳು. ಸೂರ್ಯ, ಆಚೆ ತುಂಬಾ ಜನ ಇದ್ದಾರೆ, ಒಳಗಡೆ ಬಂದು ಮಾತಾಡಿ. ಇವಳು ನಾನು ಬೆಡ್ರೂಮ್ ಅಲ್ಲಿ ಇರುವಾಗ ನಾನೇ ಒಳಗೆ ಬರ್ಲಿ? ಹ್ಯಾಂಗ್ ಓವರ್ ಇದ್ರೆ ಅವಳು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ. ನನಗೆ ತುಂಬಾ ಕೆಲಸ ಇದೆ, ಮೊದಲು ಅವಳ ಆಚೆ ಬರಕ್ಕೆ ಹೇಳು. ಫ್ರೆಶ್ ಅಪ್ ಆಗಿ ಬರ್ತೀನಿ, ಬಟ್ಟೆ ರೆಡಿ ಮಾಡು. ನನಗೆ ಇಲ್ಲೇ ಇರ್ಬೇಕು ಅಂತ ಆಸೆ ಇಲ್ಲ. ನಾನು ಹೇಗೆ ಇಲ್ಲಿಗೆ ಬಂದೆ? ಇನ್ನೆಲ್ಲಿಗೆ ಕರ್ಕೊಂಡು ಹೋಗ್ಲಿ? ನೀವಿದ್ದಿದ್ದ ಸ್ಥಿತಿಲಿ ಒಬ್ಬರನ್ನೇ ಬಿಟ್ಟು ಬರೋದಕ್ಕಾಗಲಿಲ್ಲ. ಕಾರ್ ಆಕ್ಸಿಡೆಂಟ್ ಆಗಿದ್ದು ಗೊತ್ತಿಲ್ಲ ನಿಮಗೆ. ಅಷ್ಟೊಂದು ಡ್ರಿಂಕ್ಸ್ ಮಾಡಿದ್ರಿ ಗೊತ್ತಾ? ಸರಿ, ನಿಮ್ಮನ್ನು ಮನೆ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂದರೆ ನೀವೇನು ಜಗಳ ಮಾಡ್ಕೊಂಡಿದ್ರೆ ಏನು, ಮನೆ ಒಳಗೂ ಎಂಟ್ರಿ ಕೊಡಲಿಲ್ಲ. ಅಕ್ಷಯ್ ನಿಮ್ಮನ್ನು ಮನೆಗೆ ಸೇರಿಸ್ಬೇಡ ಅಂತ ಆರ್ಡರ್ ಮಾಡಿದ್ರಂತೆ. ಸೆಕ್ಯೂರಿಟಿ ನಂಗೆ ಮಾತಾಡೋದಕ್ಕೂ ಅವಕಾಶ ಕೊಡಲಿಲ್ಲ. ಅಕ್ಷಯ್ ನನ್ನ ಮನೆಗೆ ಸೇರಿಸ್ಬೇಡ ಅಂತ ಆರ್ಡರ್ ಮಾಡಿದ್ನಾ? ಹೌದು. ನಿನಗೆ ಇಷ್ಟು ದೊಡ್ಡ ಸಿಟಿಲಿ ಯಾವ ಹೋಟೆಲ್ ಸಿಗ್ಲಿಲ್ವಾ? ಅವನು ಮತ್ತೆ ಶ್ರಾವಣಿ ಇಲ್ಲಿ ಕರ್ಕೊಂಡ್ ಬರೋ ಬದಲು ಯಾವ್ದಾದ್ರು ಹೋಟ್ಲ್ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ನಂಗೆ ಹೇಗೆ ಅನಿಸ್ತೋ ಹಾಗೆ ಮಾಡಿದ್ದೀನಿ. ಈಗ ನಿಮ್ಮ ಲೈಫ್ನ ನೀವೇ ಸುಧಾರಿಸ್ಕೊಳ್ಳೋ ಟೈಮ್ ಬಂದಿದೆ. ಸೊ ವೇಕ್ ಅಪ್. ಲೈಫಲ್ಲಿ ಮೇಲ್ ಹೇಳಿಲ್ಲ ಅಂದ್ರೆ ಹೇಗೂ ಡಾಕ್ಟರ್ ಶ್ರಾವಣಿ ಅವ್ರು ಇದಾರಲ್ವಾ, 24 ಗಂಟೆ ಸಮಾಜ ಸೇವೆದಲ್ಲೇ ಇರ್ತಾರೆ, ಎಲ್ಲ ಅವರೇ ನೋಡ್ಕೊಂತಾರೆ. ಡೋಂಟ್ ವರಿ, ನಿನ್ನಂತ ಲೇಡೀಸ್ಗೆ ಆಶ್ರಮನೋ ಅಥವಾ ಛತ್ರನೋ ಕಟ್ಟಿಸ್ಕೊಡ್ತಾಳೆ. ಹಲೋ, ಏನು ಮುಖ ನೋಡ್ತಿದ್ಯಾ? ಆಫೀಸ್ಗೆ ಲೇಟ್ ಆಗ್ತಿದೆ, ಡ್ರೆಸ್ ತೆಗ್ದಿಡು. ಸೂರ್ಯ, 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 ನೀವು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ನಾನು ಏನು ಮಾಡಲಿ? ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ, ತಪ್ಪೆಲ್ಲ ನಮ್ದೆ. ಒಂದ್ ಕೆಲಸ ಮಾಡು, ರೋಡಲ್ಲಿ ಯಾರ್ಯಾರು ಹೋಗ್ತಿದಾರೋ ಅವನ್ನೆಲ್ಲ ಕರ್ಕೊಂಡ್ಬಂದು ಮನೇಲಿ ಸಾಕು. ಹೊರಗಡೆ ಇದೆಯಲ್ಲ ಬೋರ್ಡು, ಅದನ್ನ ತೆಗೆದು ಶ್ರಾವಣಿ ಧರ್ಮಛತ್ರ ಅಂತ ಚೇಂಜ್ ಮಾಡ್ತೀನಿ. ಅವಳು ಬೇರೆ ಯಾರೂ ಅಲ್ಲ ಅಲ್ವಾ ಸೂರ್ಯ? ನಿಶಾ ದೀಕ್ಷನ್ ತಾಯಿ. ಓ, ಅವಳು ದೀಕ್ಷನ್ ತಾಯಿ ಅಲ್ವಾ? ದೀಕ್ಷನ್ ನೋಡ್ಕೊಂತಿರೋದು, ಪ್ರೀತಿಸ್ತಿರೋದು ನೀನು ದೀಕ್ಷನ್ ತಾಯಿ. ಇಚ್ಛಾ ತರ ಕುಡ್ಕೊಂಡ್ ಬಂದಿರೋದೇನೋ ದೀಕ್ಷೆ ನೋಡಿದ್ರೆ ಏನ್ ಕತೆ? ಸದ್ಯ ದೀಕ್ಷಾ ಮನೇಲಿಲ್ಲ, ಅವಳು ಶಾಂತನು ಮನೆಗೆ ಹೋಗಿದ್ದಾಳೆ. ಓ, ಕರೆಕ್ಟ್ ಅಲ್ವಾ? ನನಗೆ ಗೊತ್ತೇ ಇರ್ಲಿಲ್ಲ. ಈ ಮನೆಯಲ್ಲಿ ನೀನು ಒಬ್ಳೆ ಬುದ್ಧಿವಂತೆ ನೋಡು, ನಾವೆಲ್ಲ ದಡ್ರು. ಏನು ಹೇಳ್ತಿಲ್ಲ ಅಂತ ನಿನ್ಗೆ ಇಷ್ಟ ಬಂದಾಗ ಆಡ್ತಿದ್ಯಲ್ಲ. ಅಮ್ಮ, ಬಾಮ್ಮ. ನೀವಿನ್ನೂ ಯಾರು ರೆಡಿ ಆಗಿಲ್ವಾ? ಅರುಣ್ ಕೃತಿಕಾ ರಿಜಿಸ್ಟರ್ ಮ್ಯಾರೇಜ್ಗೆ ನಾವೆಲ್ಲ ಹೋಗ್ಬೇಕಲ್ವಾ? ಶ್ರಾವಣಿ, ಸೂರ್ಯ, ನೀವಿಬ್ರು ವಿಟ್ನೆಸ್ ಅಂತ ನಂಗೆ ಗೊತ್ತು. ನಾಟಿ ಗರ್ಲ್, ನನಗೆ ನೀನು ಏನು ಹೇಳೇ ಇಲ್ಲ. ಇದು ತುಂಬ ಮೋಸ.
ಲೇಟ್ ಆಗುತ್ತೆ, ಶೀಘ್ರ ವಾಂಗೋ. ಅಮ್ಮ ನೀವೆಲ್ಲ ಹೋಗಿರಿ, ನಾವು ಒಟ್ಟಿಗೆ ಬರ್ತೀವಿ. ಸರಿ ಸರಿ, ಶೀಘ್ರ ವಾಂಗೋ. ಶೀಘ್ರ ವಾಂಗೋ. ಜಯ, ನೀನ್ ಬೇಗ ರೆಡಿ ಆಗೋ. ಮುಹೂರ್ತ ಮೀರಕ್ಕಿಂತ ಮುಂಚೆ ನಾವು